6 ದಶಕಗಳ ಸರ್ ಮೊನ್ನೆ 10ನೇ ತಾರೀಕಲ್ಲೂ ಸಹ ಆರಾಮಾಗಿ ಅಂದರೆ ಸ್ವಲ್ಪ ಬಾಡಿ ಪೇನ್ ಇತ್ತು ಅವರಿಗೆ, ಕಾಲು ನೋವು ಮತ್ತು ಕಾಲಿನ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು, ಮತ್ತು ಬಾಡಿ ಒಂದು ಸ್ವಲ್ಪ ಅವ್ರಿಗೆ ಅಷ್ಟು ಕಂಫರ್ಟಬಲ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ ನಾನು 12 ವರ್ಷ 13 ವರ್ಷದಿಂದನೂ ಅವ್ರ ಕಂಡ ತುಂಬ ಅಂದರೆ ಹುಚ್ಚು. ನನಗೆ ಸಂಗೀತ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅವ್ರ ಸಾಂಗ್ ಕೇಳಿದ್ರೆ ನಂಗೆ ಹೇಳೋಕ್ಕಾಗಲ್ಲ, ಆ ಥರ ಒಂದಿದ್ದು. ಆಗ ಅವ್ರು ಚೆನ್ನೈಲಿದ್ದರು, ಅಭಿರಾಮ್ಪುರದಲ್ಲಿ. ಅದಾದಮೇಲೆ ಅಲ್ಲಿರಬೇಕಾದ್ರೆ ನಾನು ಹೋಗಿ ಬರೋದು ಆ ಥರ. ಅವರು
ಅದು ಹೆಂಗೆ ಹೇಳೋದು, ವಯಸ್ಸು ನಿನಗೆ 12 ನನಗೆ 12 ವರ್ಷ 13 ವರ್ಷ ಇದ್ದಾಗ ನಾನು ಟ್ರೈನ್ ಹತ್ತಿ ನಾನು ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಅಲ್ಲಿ ಅವರ 10 o'clock ಅಪಾಯಿಂಟ್ಮೆಂಟ್ ಕೊಟ್ಟಿರೋ, ನಾನು ಬೆಳಗ್ಗೆ 4 o'clock ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಬೀಚ್ ಇತ್ತು, ಆ ಬೀಚ್ ಹತ್ರ ಒಂದು ಕಡೆ ಕೂತಿದ್ದೆ, ಕರೆಕ್ಟಾಗಿ 10 o'clock ಹೋಗಿ ಆ ಥರ. ಸರ್ 2018 ಆಲ್ಮೋಸ್ಟ್ ಎಲ್ಲ ಮೈಸೂರಲ್ಲೇ ಇರ್ತಾರೆ ಸರ್. ಈ ಮನೆ ಎಲ್ಲ ಇನ್ನೊಂದು ಮನೆ ಇತ್ತು, ಅಲ್ಲಿ ಇರ್ತಾರೆ. ಈ ಮನೆಗೆ ಬಂದು 2 years ಆಯಿತು ಸರ್. ಅವರು ಏನು ಹೇಳ್ತಾ ಇದ್ರು ಅಂದ್ರೆ 4-5 ಜನ ಇದ್ದೀವಿ, ನಮಗೋಸ್ಕರನೇ ಅವ್ರು ಮೈಸೂರು ಬರ್ತಾ ಇದೆ ಸರ್. ಮೈನ್ ಅವ್ರು ಏನು ಹೇಳ್ತಾ ಇದ್ರು, ಇನ್ನೇನೈತೆ ನಮ್ಮ ಮೈಸೂರಲ್ಲಿ ನೀವುಗಳಿದ್ದೀರಾ ಅಂತಲೇ ಮೈಸೂರು ಬರ್ತಾ ಇದೆ. ಅದರಲ್ಲಿ ಪವನ್, ಅನಿಲ್, ಕಿಶನ್, ಅರುಳು, ಸತೀಶು, ಒಂದು 6-7 ಜನ ಇದ್ರು. ನನ್ನ ಪ್ರಾಣಗಳು ಅಂತ ಯಾವಾಗಲೂ ಹೇಳ್ತಾ ಇದ್ರು, ನಿಮ್ ಬಿಟ್ಟು ನಂಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ಸರ್. ನನ್ನ ಬೆಳಗ್ಗೆ ಮಾಮೂಲಿ ಒಂದು ಹುಡುಗಿ ಇದ್ದಾರೆ ಇಲ್ಲಿ, ಅವ್ರು ನೋಡ್ಕೊತಾ ಇರಲ್ಲ. ಬೆಳಿಗ್ಗೆ ಒಂದು 5 o'clock ಅಮ್ಮ ಯಾಕೋ ರಾತ್ರಿ ಎಲ್ಲ ಡಿಸ್ಕಂಫರ್ಟ್ ಅಂತ ಇದು ಮಾಡ್ತಾಯಿದ್ರು, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಒಂದು ಸ್ವಲ್ಪ ಬೇಗ ಬರ್ತೀರಾ ಅಂತ ಅಂದರು. ಸರಿ ಭಾಗ್ಯ ಬರ್ತೀನಿ ಅಂದ್ಬಿಟ್ಟು ಅವರೇ ಭಾಗ್ಯ ಅಂತಲೇ ಎಲ್ಲ ಅವರೇ ನೋಡ್ಕೊತಾ ಇದ್ದಿದ್ದು ಇಲ್ಲಿ. ಬರ್ತೀನಿ ಅಂದ್ಬಿಟ್ಟು ನಾನೇ ಮಾಡಿದೆ, ಡಾಕ್ಟ್ರ್ ಇದ್ದಾರಲ್ಲ ಅವ್ರಿಗೆ ಫೋನ್ ಮಾಡಿದೆ. ನಾನು 15 ನಿಮಿಷದಲ್ಲಿ ಬರ್ತೀನಿ ಅಂತ ಇಮ್ಮಿಡಿಯೇಟ್ ನಾನು ಹೊರಟು ನಾನು 5:30 ಇಲ್ಲಿ ಬಂದೆ ಸರ್. ಇಲ್ಲಿ ಡಾಕ್ಟರ್ ಏನಂತ ಹೇಳಿದ್ರು ಅಂದರೆ ಅಡ್ಮಿಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಮನೇಲೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಂದ್ರೆ. ಅದಕ್ಕೆ ನಾನು ಅಂದರೆ ಅಮ್ಮನಿಗೆ ಹಾಸ್ಪಿಟ್ಲ್ ಅಂದರೆ ಸ್ವಲ್ಪ ಭಯ ಪಡ್ತಾಯಿದ್ರು, ಇಲ್ಲೇ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಸರ್ ಅಂದಾಗ ಅವ್ರ ಇನ್ಸ್ಟ್ರಕ್ಷನಲ್ಲಿ ನಾವು ಅವ್ರು ಏನೇನು ಹೇಳ್ತಾರೋ ಆ ಥರ ಗೈಡ್ ಮಾಡಿದಂಗೆ ಎಲ್ಲ ನಾವು ನರ್ಸ್ ಕರ್ಕೊಬಂದು ಎಲ್ಲ ಇದೆಲ್ಲ IV ಎಲ್ಲ ಕೊಡಿಸಿ ಎಲ್ಲ ಇದು ಮಾಡಿದ್ರು ಸರ್. ಎಷ್ಟೊತ್ತು ಅಂದರೆ ನಮ್ಮಮ್ಮ 11 o'clock ಮನೆಗೆ ಬಂದರು. ಮನೆಗೆ ಬಂದಾದಮೇಲೆ ಅವರು ಎತ್ತು ಕೂತ್ಕೊಳ್ಳೋಕ್ಕೆಲ್ಲ ತುಂಬ ಕಷ್ಟಪಡ್ತಾಯಿದ್ರು, ಸೀರಿಯಸ್ ಆಗ್ತಾನೆ ಇದ್ರು. ನಮ್ಮಮ್ಮ ಏನಂತಂದರೆ ಹುಡುಗಾಟ ಬೇಡ, ಅಮ್ಮ ತುಂಬ ಇದು ಮಾಡ್ತಾರೆ, ಅಡ್ಮಿಟ್ ಮಾಡಿಬಿಟ್ರೆ ಒಳ್ಳೇದು ಅಂತ. ಅವ್ರ ಮೊಮ್ಮಗಳು ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಹಿಂಗೆ ಆಕ್ಸೋಮೀಟಲ್ಲಿ ಇದೆಲ್ಲ ಕಡಿಮೆ ಆಗ್ತಾಯಿತ್ತು, ಪಲ್ಸ್ ಎಲ್ಲ ಹಿಂಗೆ ಆಗ್ತಾಯಿದೆ ಅಂತ ತಕ್ಷಣ ಇಮಿಡಿಯೇಟ್ ಅಂದರೆ ಹಾಸ್ಪಿಟ್ಲಿಗೆ ಕಡಿಮೆ ಮಾಡಿ ನಾವು ಬರ್ತೀವಿ ಅಂತ ಹೇಳಿ 12 ಗಂಟೆಗೆ ಅಪೋಲೋ ಹಾಸ್ಪಿಟ್ಲಿಗೆ ಕರ್ಕೋಬೋದ ಸರ್. ಅಲ್ಲಿ ಹೋದ ತಕ್ಷಣ ಏನು ಹೇಳಿದ್ರೆ ಅಂದರೆ 20-30% ನಾವು ಗ್ಯಾರಂಟಿ ಕೊಡ್ತೀವಿ ಅಷ್ಟೇ. ಅವ್ರಿಗೆ ಕಿಡ್ನಿದೆಲ್ಲ ಒಂದು ಸ್ವಲ್ಪ ಏನೇನೋ ಪ್ರಾಬ್ಲಮ್ ಆಗ್ತಿದೆ, ಇನ್ಫೆಕ್ಷನ್ ಎಲ್ಲ ಇದು ಬ್ಲಡ್ಡಿಗೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಸರ್. ಇದು ಅಂತ್ಯಕ್ರಿಯೆ ಇದು ಇವಾಗ ನಾವು 8 o'clock ಮಹಾರಾಜ ಗ್ರೌಂಡಲ್ಲಿ ಸಾರ್ವಜನಿಕ ಜನಕ್ಕೋಸ್ಕರ ಅಲ್ಲಿ ದರ್ಶನಕ್ಕೋಸ್ಕರ ಅಲ್ಲಿ 3 o'clock ಗಂಟೆ ಅಲ್ಲಿ ಇರ್ತೀವಿ. ಅದಾದ್ಮೇಲೆ ನಮ್ಮದು ಫಾರ್ಮ್ ಹೌಸ್ ಇದೆ ಸರ್, ನಮ್ಮದು ಸ್ವಂತ, ಅಲ್ಲಿ ತಗೊಂಡು ಹೋಗ್ತೀವಿ. ಈಗ ಅಮ್ಮನ ಆಸೆ ಏನಾಗಿತ್ತು ಸರ್? ಅದೇ ಮೈಸೂರಲ್ಲಿ ಅವ್ರ ಮಗನೂ ಇದೇ ಮನೇಲಿ ಪ್ರಾಣ ಬಿಟ್ಟಿದ್ದು. ಅವ್ರದ್ದು ಹೈದರಾಬಾದಲ್ಲಿ ಪ್ಯಾಲೇಸ್ ಥರ ಐತೆ ಸರ್ ಮನೆ. ಅವ್ರು ಅಲ್ಲಿ ಎಲ್ಲ ಬಿಟ್ಟು ನಮ್ಮ ಪ್ರೀತಿಗೋಸ್ಕರ ಮೈಸೂರು ಇರ್ತಾ ಇದ್ದು ಅಷ್ಟೇ. ಅವ್ರ ಅಣ್ಣನೂ ಇಲ್ಲೇ ತೀರೋಗಿದ್ದು, ಅದಕ್ಕೋಸ್ಕರ ಅಮ್ಮ ಮೈಸೂರಿಗೆ ತುಂಬ ಇಷ್ಟಪಡ್ತೀವಿ. ನಾನು ನಮ್ಮ ಮೈಸೂರಲ್ಲೇ ಪ್ರಾಣ ಬಿಡಬೇಕು ಅಂತ ತುಂಬ ಆ ಥರ ಮೊದಲಿಂದನ ಅಣ್ಣ ಸುತ್ತಿದ್ದ ದಿವಸದಿಂದನೂ ಅದೇ ಹೇಳ್ತಾ ಬಂದರು ಸರ್. ಅವ್ರ ಮಗ ಸುತ್ತಿದ್ದು ಮೈಸೂರಲ್ಲೇ ಆಗಬೇಕು ಅಂತ ಹೇಳಿದ್ರು. ಮೈಸೂರಲ್ಲೇ ಕೊನೆ ದಿನ ಇದೆ. ಅವರು ನಾವು 2018 ನಾವೊಂದು ಮೈಸೂರಲ್ಲಿ ಕಾರ್ಯಕ್ರಮ ಮಾಡುವಂತ ಹೇಳಿದ್ರು. ಅಮ್ಮ ಅದು ತುಂಬ ದೊಡ್ಡ ಪ್ರಾಜೆಕ್ಟ್ ಅಮ್ಮ ಆಗಿಂಗಿದೆ, ನಾನಿದ್ದೀನಿ ನಿನ್ನ ಜೊತೆ ಪ್ರೋಗ್ರಾಮ್ ಮಾಡುವಂತೆಲ್ಲ ಹೇಳಿ ನಮ್ಮನ್ನ ಇದು ಮಾಡಿದ್ರು. ಅದರಲ್ಲಿ ಏನಾಯಿತು ಅಂತ ಅಂದರೆ ಏನೋ ನಾವು ಮಾಡ್ತಾ ಇದ್ದಾವೆ ಅವ್ರು ಹಿಂಗೆ ಅದು ತಕ್ಕಂತೆ ಗೈಡ್ ಮಾಡ್ಕೊಂಡು ಅಮ್ಮ ಒಂದು ದಿವಸ ಏನು ಮಾಡಿದ್ರು ಅಂದರೆ ಪ್ರೋಗ್ರಾಮ್ 1 ತಿಂಗಳಿದ್ದಂಗೆ ಪ್ರೆಸ್ ಮೀಟ್ ಕರಿಯಾರ ಒಬ್ಬರನ್ನ ಅಂತ ನಮ್ಮ ಮೈಸೂರು ಮಿತ್ರರಿಗೆ ಕರೆದೆ. ಅಲ್ಲಿ ಏನಂತ ಹೇಳಿದ್ರು ಅಂದರೆ ಇವ್ರಿಗೋಸ್ಕರ ನಾನು ಇವ್ರ ಹೆಸರು ಇರಲಿ ಅಂದ್ಬಿಟ್ಟು ಮೈಸೂರಲ್ಲಿ ನನ್ನ ಕಡೆ ಕಾರ್ಯಕ್ರಮ ಅಂತ ಅನೌನ್ಸ್ ಮಾಡಿ ನಾವು ಮೈಸೂರು ಯೂನಿವರ್ಸಿಟಿಲಿ 2018 ನಾವು ಪ್ರೋಗ್ರಾಮ್ ಮಾಡಿದ್ವಿ. ಅದಾದ್ಮೇಲೆ ಆಲ್ಮೋಸ್ಟ್ ಎಲ್ಲ ಮೈಸೂರಲ್ಲೇ ಇರ್ತಾ ಇದ್ರು ಸರ್. ಹೌದು ಹೇಳಿದ್ರು ಸರ್, ನಮ್ಮನೆ ಪ್ರೆಸ್ ಮೀಟಲ್ಲೇ ಹೇಳಿದ್ರು ನನ್ನ ಲೈಫಲ್ಲಿ ಇದು ಕಡೆ ಕಾರ್ಯಕ್ರಮ, ನಾನು ಎಲ್ಲೂ ಇದು ಮಾಡಲ್ಲ ಅಂತ. ಅದಾದಮೇಲೆ ಎಷ್ಟೋ ಅವಾರ್ಡ್ಗಳು ಬಂತು, ಯಾವುದೂ ನಾನು ತಗೊಳಕ್ಕಿಲ್ಲ, ತಗೊಂಡಿರೋದು ಅದಕ್ಕೆ ಚೆನ್ನಾಗಿರಲ್ಲ ಅದು ನಾನೇ ಇಲ್ಲ ಅಂದ್ಬಿಟ್ಟು ಯಾವ ಅವಾರ್ಡು ತಗೊಳ್ತಿರ್ಲಿಲ್ಲ ಸರ್. ಎಲ್ಲ ಅವರು ಬ್ರಾಹ್ಮಣ ಸಂಪ್ರದಾಯದಂತೆ ಮಾಡಬೇಕು ಅಂತ ಸುಡೋದು ಸರ್. ಮೊಮ್ಮಗಳೆಲ್ಲ ಇದ್ದಾರೆ ಸರ್. ಅಮೃತ್ ಅಪ್ಸರ ಅಂತ ಸರ್. ಅದು ಹೇಳೋದಕ್ಕಾಗಲ್ಲ ಸರ್, ಅದು ಅಷ್ಟು ಅಮ್ಮನ ಯಾರು ಬೇಕಾದ್ರೆ ಪ್ರೀತಿ ಕೇಳ್ಬೋದಾಯ್ತು. ಅಣ್ಣ ತುಂಬ ಸ್ಟ್ರಿಕ್ಟ್, ಅವ್ರ ಮಗ ಅವರು ಸಹ ನಮ್ಮನ್ನ ಹಚ್ಕೊಂಡಿದ್ರು ಸರ್. ಅವರು ಕೊನೆಗೆ ಎಲ್ಲ ಏನಂತ ಇರೋ ಅಂದ್ರೆ ಅಮ್ಮ ಮಾತ್ರ ನಿಮ್ಮನ್ನ ಬಿಡೋಕ್ಕಾಗಲ್ಲ ಅಂತ ಇದ್ರು. ಆದರೆ ನನ್ನ ಮೈಸೂರು ಹುಡುಗರಿಗೆ ನಾನು ಬಿಡೋಕ್ಕಾಗ್ತಾಯಿಲ್ಲ. ಅದರಲ್ಲಿ ಬೇರೆ ಕಡೆ ಎಲ್ಲ ಇದ್ರು, ಹೈದರಾಬಾದೆಲ್ಲ, ಆದರೆ ನಮ್ಮನ್ನು ಜಾಸ್ತಿ ಹಚ್ಕೊಂಡಿದ್ರು ಸರ್. ಅದು ಹೇಳೋಕ್ಕೆ ಆಗಲ್ಲ. ನಾವು ಅವ್ರ ಜೊತೆ ಇದ್ದು ನಾವು ಹೊರಗಡೆ ಹೋಗಿ ಬಂದ ತಕ್ಷಣ ಇದು ಕನ್ಸರ್ನ್ ಅನ್ನೋದು ಈಗಲೂ ಅದೇ ಥರ ಆಗ್ತಾಯಿದೆ ಸರ್. ಏನಕ್ಕೆ ಅಂದರೆ ನಾನು ಚೆನ್ನೈಲೆಲ್ಲ ಊಟ ಬರಬೇಕಾದ್ರೆ ನಾನು ಅಮ್ಮ ಏನಾದರೂ ನಾನು ಇಂಥ ದಿವಸ ಇದು ನನಗೆ ಅಪಾಯಿಂಟ್ಮೆಂಟ್ ಕೊಡೋರು ಯಾವಾಗ ಅಂತಂದರೆ ಯಾವತ್ತು ಆಗ ತುಂಬ ಬಿಸಿ ಸರ್. ಅವರು 1 ತಿಂಗಳು 2 ತಿಂಗಳು ಅವರು ಫ್ರೀನೇ ಇರ್ತಾರಲ್ಲ, ಯಾವುದೋ ಒಂದು ಡೇಟ್ ನೋಡ್ಬಿಟ್ಟು ಇಂಥ ದಿವಸ ಬಾ ಅಂತ ಹೇಳೋರು. ಆ ಡೇಟ್ನ ನಾನು ಕ್ಯಾಲ್ಕುಲೇಷನ್ ಮಾಡ್ಕೊಡ್ವೆ, 26 ದಿನ ಇದೆ, 24 ಗಂಟೆ ಆ ಥರ ನಾನು ನಿದ್ದೆ ಮಾಡ್ದೇ ಆ ಥರ ನಾನು ಹೋಗ್ತಾಯಿದ್ದೆ ಸರ್ ಅವ್ನು ನೋಡೋದಕ್ಕೆ. ಏನಿಲ್ಲ ಸರ್.
ಅಮ್ಮ ಜೊತೆ ತುಂಬ ಚೆನ್ನಾಗೇ ಇತ್ತು ಒಡನಾಟ. ಚೆನ್ನಾಗಿತ್ತು ಅಮ್ಮ ಜೊತೆ, ತುಂಬ ಚೆನ್ನಾಗೇ ಇತ್ತು. ನನಗೊಂದು 15 ವರ್ಷದಿಂದ ಅಮ್ಮ ಪರಿಚಯ ಇದ್ದಾರೆ. ತುಂಬ ಹೇಳೋಕ್ಕಾಗಲ್ಲ ಇವಾಗ. ಅವ್ರಿಗೆ ಮೈಸೂರೇ ಇಷ್ಟ. ಟೆಂಪಲ್ಸ್, ತುಂಬ ಟೆಂಪಲ್ಸ್ಗಳಿಗೆ ಹೋಗ್ತಾ ಇದ್ವಿ. ಮೈಸೂರು ಸುತ್ತಮುತ್ತ ಎಷ್ಟು ಹಳೆ ಟೆಂಪಲ್ಗಳಿದೆ. ಒಂದೊಂದು ಟೆಂಪಲ್ನ ಒಂದು 10 ಸತಿ ನೋಡಿದ್ವಿ. ಒಂದೊಂದು ತಿಂಗಳಲ್ಲಿ ಒಂದು 10 ದಿನ ಟೆಂಪಲ್ಸ್ಗೆ ಹೋಗ್ತಾ ಇದ್ವಿ. ನಾ ಅಲ್ಲೆಲ್ಲ ಅರ್ಚಕರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಆ ಟೈಮಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ಎಲ್ಲ ತಿನ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತಾಯಿದ್ವಿ ನಾವು. ತುಂಬ ಏನಿಲ್ಲ, ಏನು ನೋವು ಅಂತಾರೆ ಏನೂ ಇಲ್ಲ ಸರ್. ಅವರು ಖುಷಿಯಾಗೇ ಇದ್ರು, ಖುಷಿಯಾಗಿದ್ರು. ನಮ್ಮ ಮೈಸೂರಲ್ಲಿದ್ದರೆ ಅವ್ರು ಖುಷಿಯಾಗಿರ್ತಾರೆ. ಹೌದು, ಇಲ್ಲ ಅವರು ಎಲ್ಲನೂ ಇಷ್ಟ ಸರ್ ಅವ್ರಿಗೆ. ನನ್ನ ಹತ್ರ ಪಕ್ಷಿ ಇತ್ತು, ಪಕ್ಷಿ ಜೊತೆ ಅವ್ರು ಆಟ ಆಡ್ತಿದ್ರು. ನವೀನ್ ಹತ್ರ ನಾಯಿ ಇದೆ, ಅದ್ರ ಜೊತೆ ತುಂಬ ಆಟ ಆಡ್ತಿದ್ರು. ಈಗ ರೀಸೆಂಟಾಗಿ ನೀವು ನೋಡ್ತಿರೋ ವಿಡಿಯೋ ಎಲ್ಲ ಇವ್ರದ್ದು ನಾಯಿನೇ. ಸೊ ಅದ್ರ ಜೊತೆ ಚೆನ್ನಾಗಿ ಅವ್ರಿಗೆ ನೇಚರ್ ಇಷ್ಟ. ಅವ್ರಿಗೆ ಅವ್ರ ಮಗನಿಗೆ ತುಂಬ ನೇಚರೆಲ್ಲ ಇಷ್ಟ. ಅಲ್ಲಿ ಟೆಂಪಲ್ಸ್ ತುಂಬ ಇಷ್ಟ. ಎಲ್ಲೇ ಟೆಂಪಲ್ ಎಷ್ಟೇ ದೂರ ಇರಲಿ ಅವರು ಹೋಗಿ ನೋಡಬೇಕು, ಟೆಂಪಲ್ನ ದರ್ಶನ ಮಾಡ್ಕೊಂಡು ಬರಬೇಕು, ಆ ಥರ ಇತ್ತು. ಬನ್ನಿ ಎಲ್ಲ ಸರ್ ಏನೂ ಹೇಳಲಿಲ್ಲ ಅವರು. ನಾನು ಬಂದಾಗ ಅವ್ರಿಗೆ ತುಂಬ ಒಂದು ಸ್ವಲ್ಪ ಜ್ಞಾನ ಅಷ್ಟೊಂದು ಇದಿರಲಿಲ್ಲ. ಬಂದ ತಕ್ಷಣನೇ ಇವ್ರಿಗೆ ಹೇಳ್ದೆ, ನನಗೆ ತುಂಬ ಸೀರಿಯಸ್ಸಲ್ಲಿದ್ದಾರೆ, ಕರ್ಕೊಂಡು ಹೊಟ್ಟೋಗ್ಬಿಡೋದ ಅಂತ ಅಂದ್ಬಿಟ್ಟು ನಾನೇ ಕರ್ಕೊಂಡೋಗಿದ್ದೆ ಆಂಬುಲೆನ್ಸಲ್ಲಿ. ಅವರು ನನಗೆ ಆಗ್ತಾಯಿಲ್ಲ ಅಂತ ಹೊಟ್ಟೆ ನೋವು ಅನ್ನೋದು ಬಿಟ್ಟರೆ ಇನ್ನೇನು ಅಂತಿಲ್ಲ. ಅಮ್ಮ ನಾವಿದ್ದೀವಿ, ಏನೂ ಆಗಲ್ಲ ಅಂತ ಧೈರ್ಯ ಕೊಟ್ವಿ ಅಷ್ಟೇ. ಅಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಅಷ್ಟೇ. ಅದೇ ಅವರು ಏನು ಅಂದರೆ ಪ್ರತಿಯೊಬ್ಬರಿಗೂ ನೀವೇ ಬರಲಿ ಬೇರೆಯವರೇ ಬರಲಿ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋರು. ಅದೊಂದು ಇಲ್ಲಿರೋರೆಲ್ಲರೂ ಅವ್ರ ಮಕ್ಕಳೇನೆ. ನಿಜವಾಗ್ಲೂ ಅಷ್ಟು ಯಾರಿಗೂ ಅವರು ದೊಡ್ಡವರು ಚಿಕ್ಕವರು ಅವ್ರು ಕಡಿಮೆ ಇದ್ದಾರೆ ಆ ಥರ ಎಲ್ಲ, ಎಲ್ಲರನ್ನೂ ಮಕ್ಕಳ ಥರನೇ ಪ್ರೀತಿ ಮಾಡೋರು. ಯಾರೇ ಬರಲಿ ನೀವೆಲ್ಲರೂ ನಮ್ಮ ಮಕ್ಕಳೇ ಅಂತ ಪ್ರೀತಿ ಕೊಡೋರು. ಆ ಪ್ರೀತಿ ಮುಂದೆ ಇನ್ನೇನು ಹೇಳೋಕ್ಕಾಗಲ್ಲ ನಾವು.